ಓಂ ಗಂ ಗಣಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ವಿನಾಯಕ ವಿಘ್ನ ನಿವಾರಕ, ವಿನಾಯಕನಿಲ್ಲದೆ ಯಾವ ಪೂಜೆ ಕೂಡ ಫಲಿಸೋದಿಲ್ಲ. ಆ ವಿನಾಯಕನನ್ನು ಒಲಿಸ್ಕೋಬೇಕು ಅಂದರೆ, ನಾವು ಆ ವಿನಾಯಕನಿಗೆ ತೃಪ್ತಿಗೆ ಪಾತ್ರರಾಗಬೇಕು ಅಂದರೆ ನಾವು ಪತ್ರಗಳಾಗ್ಬೋದು, ಪುಷ್ಪಗಳಾಗ್ಬೋದು, ಹಣ್ಣುಗಳಾಗ್ಬೋದು ಎಲ್ಲ ಕೊಡ್ತೀವಿ. ಆದರೆ ಎಲ್ಲವೂ ಕೊಟ್ಟರೂ ಸಹ ಅವರಿಗೆ ಸಂತೃಪ್ತಿ ಇರೋದಿಲ್ಲ. ಆ ಗಣೇಶನಿಗೆ ಅಥವಾ ವಿನಾಯಕನಿಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇ ಗರಿಕೆ. ಅದನ್ನು ದೂರ್ವ ಅಂತ ಕರಿತೀವಿ, ಗರಿಕೆ ಅಂತ ಕರಿತೀವಿ. ಗರಿಕೆಯ ಅರ್ಪಣೆಯ ಫಲ ಏನು? ಗರಿಕೆಯಿಂದ ಆತ ಸಂತೃಪ್ತನಾಗ್ತಾನ? ಗರಿಕೆಯನ್ನು ಯಾಕೆ ನಾವು ವಿನಾಯಕನಿಗೆ ಅರ್ಪಣೆ ಮಾಡ್ತೀವಿ? ಇದರ ಹಿನ್ನೆಲೆ ಏನು? ಯಾಕೆಂದರೆ ಮುಂದಿನ ಪೀಳಿಗೆಯವರಾಗ್ಬೋದು ಅಥವಾ ಹೀಗೆ ಇರ್ತಕ್ಕಂಥವ್ರಿಗಾಗ್ಬೋದು, ಯಾಕೆ ನಾವು ಗರಿಕೆಯನ್ನು ವಿನಾಯಕನಿಗೆ ಅರ್ಪಣೆ ಮಾಡ್ತೀವಿ ಅಂತಕ್ಕಂಥ ಪ್ರಶ್ನೆ ಬಂದಾಗ ಅವರಿಗೆ ಸರಿಯಾಗಿ ಒಂದು ಸೂಕ್ತ ಉತ್ತರವನ್ನು ಕೂಡ ನಾವು ಕೊಡಬೇಕಾಗಿರ್ತಕ್ಕಂಥ ನಮ್ಮ ಧರ್ಮ ಕೂಡ ಆಗಿರುತ್ತೆ. ಹಾಗೆಯೇ ಈ ಗರಿಕೆ ಇಲ್ಲದೆ ಪೂಜೆ ನಿಷ್ಫಲ, ಏನು ಪೂಜೆನೂ ಇರಲ್ಲ. ನೀವು ಗೃಹ ಪ್ರವೇಶ ಇರ್ಬೋದು, ವಿವಾಹ ಇರ್ಬೋದು, ಪ್ರತಿಷ್ಠಾಪನೆಗಳಿರ್ಬೋದು, ಎಲ್ಲವಕ್ಕೂ ಕೂಡ ನಾವು ಗರಿಕೆ. ಆದರೆ ನಾವು ನಿತ್ಯ ಪೂಜಾ ಅನುಷ್ಠಾನದಲ್ಲಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳುವಾಗ ನಾವು ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಡೋದಿಲ್ಲ. ಮನೆಯಲ್ಲಿ ನಮ್ಮ ಯಥಾವಿಧಿಯಾಗಿ ನಾವು ಮಾಡ್ಕೋತೀವಿ. ಯಾವುದೇ ಶುಭ ಕಾರ್ಯಗಳಿಗೆ ಗರಿಕೆ ಬೇಕೇ ಬೇಕು. ಆ ಗರಿಕೆಯನ್ನು ವಿನಾಯಕನಿಗೆ ಅರ್ಪಣೆ ಮಾಡಬೇಕು. ಯಾಕೆ ಅಷ್ಟು? ನಾವು ಒಬ್ಬೊಬ್ಬರು ಕೆಲವರು ಹೇಳ್ತಾರೆ, ಯಾಕೆಂದರೆ ಆತನ ಒಂದು ಸ್ವರೂಪವೇ ಎಲ್ಲೋ ಒಂದು ಕಡೆ ಪ್ರಾಣಿ ಮತ್ತು ಮನುಷ್ಯನ ಸ್ವರೂಪ ಆಗಿದ್ದು ಆನೆಗೆ ಗರಿಕೆ ಇಷ್ಟ, ಹಾಗಾಗಿ ಗರಿಕೆ ಕೊಡ್ತೀವಿ ಅಂತ ಕೆಲವರು ಅಂದ್ಕೋತಾರೆ. ಆದರೆ ಅದರ ಇತಿಹಾಸದ ಒಂದು ಪುರಾಣದ ಕಥೆಗಳು ಕೂಡ ಬೇರೆ ಆಗಿರುತ್ತೆ. ಪುರಾಣಗಳ ಪ್ರಕಾರ ನೋಡೋಕ್ಕೋದಾಗ ಗರಿಕೆ ಯಾಕೆ ವಿನಾಯಕನಿಗೆ ಅಷ್ಟು ಇಷ್ಟ ಅಂತ ಹೇಳಿದ್ರೆ, ಒಬ್ಬ ಒಂದು ಕಂಟಕನಾಗಿ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸನ ಒಂದು ಸಂಕಲ್ಪ ಮಾಡ್ಕೊಳ್ತಾನೆ. ಏನು ಸಂಕಲ್ಪ ಮಾಡ್ಕೊಳ್ತಾನೆ? ಇಡೀ ಬ್ರಹ್ಮಾಂಡವನ್ನು ನಾಶ ಮಾಡಬೇಕು, ಎಲ್ಲವನ್ನೂ ಆಹಾರವಾಗಿ ಭುಜಿಸಬೇಕು, ದೇವತೆಗಳನ್ನೆಲ್ಲ ನಾನು ಆಹಾರವಾಗಿ ಭುಜಿಸಬೇಕು ಅಂತ ಬೆಂಕಿಯೋಪಾದರಿಯಲ್ಲಿ ಬೆಂಕಿಯ ರೂಪದಲ್ಲಿ ಆ ರಾಕ್ಷಸ ಕಾಣಿಸ್ಕೊಂಡಾಗ ಎಲ್ಲ ದೇವತೆಗಳಿಗೆ ಏನು ಭಯ ಹುಟ್ಟುಬಿಡುತ್ತೆ. ತಕ್ಷಣ ಎಲ್ಲರೂ ಕೂಡ ಏನಾಗ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರ ಹತ್ರ ಹೋಗ್ತಾರೆ. ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರೂ ಜನ ಹೇಳ್ತಾರೆ, ಇದು ನಮ್ಮ ಕೈಯಿಂದ ಆಗ್ತಕ್ಕಂಥ ಕೆಲಸ ಅಲ್ಲ, ನೀವು ಸಾಕ್ಷಾತ್ತು ವಿನಾಯಕನ ಮೊರೆ ಹೋಗಿ, ಆ ಮೊರೆ ಹೋದಾಗ ಆತ ನಿಮ್ಮನ್ನೆಲ್ಲರನ್ನೂ ರಕ್ಷಿಸ್ತಾನೆ ಅಂತಕ್ಕಂಥ ಒಂದೆಲ್ಲೋ ಒಂದು ಕಡೆ ಆ ಮಾತನ್ನು ಅಡ್ವೈಸನ್ನು ಸಲಹೆಯನ್ನು ಕೊಟ್ಟು ಕಳಿಸಿದಾಗ ಆ ಒಂದು ದೇವತೆಗಳು ವಿನಾಯಕನ ಹತ್ರ ಬಂದಾಗ ಈ ರೀತಿ ಹೇಳ್ತಾರೆ, ಒಬ್ಬ ರಾಕ್ಷಸ ಅವನು ಬೆಂಕಿಯೋಪಾದಿಯಲ್ಲಿ ಬೆಂಕಿ ಥರ ಉರಿತಾ ಇದ್ದಾನೆ, ಎಲ್ಲವನ್ನೂ ಸರ್ವನಾಶ ಮಾಡೋಕ್ಕೆ ಅವನು ಕಂಕಣ ಬದ್ಧನಾಗಿದ್ದಾನೆ ಅಂತ ಹೇಳಿದಾಗ ತಕ್ಷಣವೇ ವಿನಾಯಕ ಏನು ಮಾಡ್ತಾನೆ, ತಾನೂ ಸಹ ಅವನಿಗಿಂತ 10 ಪಟ್ಟು ಬೆಂಕಿಯ ರೂಪದಲ್ಲೂ ಕೂಡ ತನ್ನ ದೇಹವನ್ನು ಬದಲಾಯಿಸ್ಕೊಂಡು ಆ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ. ಆ ಜ್ವಾಲಾಗ್ನಿಯಲ್ಲಿ ರಾಕ್ಷಸ ಸಂಹಾರ ಆಗ್ಬಿಟ್ಟಿದ್ದ ತಕ್ಷಣವೇ ಚಂದ್ರಾದಿ ಎಲ್ಲ ದೇವತೆಗಳು ಕೂಡ ಆ ಒಂದು ವಿನಾಯಕನಿಗೆ ಎಲ್ಲೋ ಒಂದು ಕಡೆ ಬಂದಿದೆ ಆ ಬೆಂಕಿಯನ್ನು ಆರಿಸೋದಕ್ಕೆ ಸರ್ವ ದೇವತೆಗಳು ಪ್ರಯತ್ನ ಪಡ್ತಾರೆ, ಎಲ್ಲರೂ ಪ್ರಯತ್ನ ಪಡ್ತಾರೆ. ಯಾಕೆಂದರೆ ಈಗಾಗಲೇ ಆ ರಾಕ್ಷಸ ಸಂಹಾರ ಮಾಡಿಬಿಟ್ಟಿದ್ದಾರೆ ವಿನಾಯಕ. ಆ ಒಂದು ಬೆಂಕಿಯೋಪಾದಿಯಲ್ಲಿರ್ತಕ್ಕಂಥ ದೇಹ ತಂಪಾಗಬೇಕು, ಎಲ್ಲೋ ಒಂದು ಕಡೆ ಅದು ಮಾಮೂಲಿ ರೂಪಕ್ಕೆ ಬರಬೇಕು, ಆತ ನಮಗೆಲ್ರಿಗೂ ಕರುಣಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಪ್ರಯತ್ನಗಳು ವಿಫಲ ಆದಾಗ ಕೆಲವರು ಬುದ್ಧಿವಂತ ದೇವತೆಗಳು ಏನು ಮಾಡ್ತಾರೆ, ತಕ್ಷಣ ಒಂದು ಗರಿಕೆಯನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನು ತಂದು ವಿನಾಯಕನ ತಲೆ ಮೇಲಿಟ್ಟಾಗ ಆತ ಶಾಂತ ರೂಪನಾಗ್ತಾನೆ, ಮಾಮೂಲಿ ಸ್ಥಿತಿಗೆ ಬರ್ತಾನೆ. ಇದರಿಂದ ಏನಾಗುತ್ತೆ, ಸಂತೃಪ್ತನಾಗ್ತಾನೆ, ದೃಷ್ಟಿ ಚೆನ್ನಾಗಿರುತ್ತೆ, ಅಂದರೆ ಆ ದೃಷ್ಟಿ ಬೀರ್ತಾನೆ ಅಂತ. ಹಾಗಾಗಿ ಈ ಗರಿಕೆಯನ್ನು ನಾವು ಆ ಒಂದು ವಿನಾಯಕನಿಗೆ ಅರ್ಪಣೆ ಮಾಡಿದ್ದೆ ಆದರೆ ಶಾಂತ ಸ್ವರೂಪನಾಗಿ ನಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾನೆ. ಶಿವ ಏನು ಮಾಡ್ತಾನೆ, ಹೊಟ್ಟೆಗೆ ಒಂದು ನಾಗರನ್ನು ಕಟ್ತಾನೆ. ಆದರೆ ಅದಕ್ಕೆ ಬೇರೆ ಬೇರೆ ಕಥೆಗಳಿರುತ್ತೆ. ಯಾಕೆಂದರೆ ಆ ಬೆಂಕಿ ಕಡಿಮೆ ಆಗಲಿ, ಆ ಹಾವು ಬಂದಾಗ ಅದು ತಂಪಾಗಲಿ ಅಂತ ಶಿವ ಕೂಡ ಪ್ರಯತ್ನ ಪಡ್ತಾನೆ. ಕಡೆಗೆ ಆಗೋದೇ ಇಲ್ಲ. ಆ ಗರಿಕೆಯಿಂದ ಆ ಒಂದು ವಿನಾಯಕನ ಸಂತೃಪ್ತಿ ಪಡ್ತಾನೆ. ಹಾಗಾಗಿ 3 ಎಳೆ ಗರಿಕೆ ಇರತಕ್ಕಂಥದ್ದನ್ನು 3 ಗರಿಕೆಯನ್ನು ಗಣಪತಿಗಿಟ್ಟು, ನೈವೇದ್ಯ ಪ್ರಿಯ ಗಣಪ, ಬೆಲ್ಲ ಅಥವಾ ತುಪ್ಪವನ್ನು ಇಟ್ಟು ನೀವು ಗಣಪತಿಗೆ ಬುಧವಾರ ದಿವಸ ಪ್ರಾರ್ಥನೆ ಮಾಡ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಗರಿಕೆಗೆ ಅಷ್ಟು ಶ್ರೇಷ್ಠವಾಗಿದೆ. ಗರಿಕೆ ಕೈಯಲ್ಲಿ ಹಿಡ್ಕೊಂಡು ಗಣಪತಿ ಪ್ರಾರ್ಥನೆ ಮಾಡಿ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಜಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಜ್ಞಾಪಕ ಶಕ್ತಿ ಬರಬೇಕು ಅಂದರೆ ಆ 3 ಎಳೆಯ ಗರಿಕೆಗಳನ್ನು 3 ತಗೊಂಡು ಬಲಗೈಯಲ್ಲಿ ಹಿಡ್ಕೊಂಡು ಪೂರ್ವಾಭಿಮುಖವಾಗಿ ಪ್ರಾರ್ಥನೆ ಮಾಡ್ತಾ ಓಂ ಗಂ ಗಣಪತಯೇ ಅಂತ ಪ್ರಾರ್ಥನೆ ಮಾಡ್ತಾ ಆ 3 ಎಳೆಯ 3 ಗರಿಕೆಗಳನ್ನು ದಿಂಬು ಕೆಳಗಿಟ್ಕೊಂಡು ನಾವು ನಿದ್ದೆ ಮಾಡಿದ್ದೆ ಆದರೆ ಆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ, ಮೆಮೊರಿ ಪವರ್ ಕೂಡ ರೈಸ್ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.